ಮದ್ವೆ ಆಗಿದ್ರಿಂದ ಅವಾಗ ಯೋಚನೆನೇ ಇರಲ್ಲ. ಅದು ಲೈಫ್ ಇಸ್ ಡಿಫಿಕಲ್ಟ್. Sometimes it doesn't go the way you want it to. Yes, exactly. ಯಾವುದು ಕಾಣದೇ ಇರೋ ಒಂದು ದೇಶ, ನಮ್ಮವರು ಅಂತ ಯಾರು ಇಲ್ಲದೆ ಇರೋ ಅಂತ ಒಂದು ಜಾಗ. ಒಂದು ವೆರಿ ಸಿನಿಮ್ಯಾಟಿಕ್, ವೆರಿ ರೊಮ್ಯಾಂಟಿಕ್. ಅದೇನ್ ಕಥೆಗಳಲ್ಲಿ ಓದ್ತೀವಿ ಹಂಗೆ ಇದ್ಬಿಡುತ್ತೆ ಜೀವನ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಯು ಅಂಡರ್ಸ್ಟ್ಯಾಂಡ್ ಐಸೋಲೇಷನ್ ಅಂದ್ರೆ ಏನು. ಯಾವಾಗ ನಿಮಗೆ ಇದೆಲ್ಲ ಮತ್ತೆ ಕಾಡೋಕ್ ಶುರು ನನ್ನ ಮಕ್ಕಳು ಚಿಕ್ಕವರಿರ್ಬೇಕಾದ್ರೆ ಯಾವುದೋ ಒಂದು ಮೂವಿ ಆಫರ್ ಕೂಡ ಬಂದಿತ್ತು, ಸಮ್ ಬಿಗ್ ಹೀರೋ ಅದೆಲ್ಲ, ಇವಾಗ ಅವ್ರ ಹೆಸರೆಲ್ಲ ಬೇಡ. ಸೊ ನನ್ನ ನೋವಿರ್ಲಿ, ನನ್ನ ಆಸೆಗಳಿರ್ಲಿ, ವಿಜುವಲಿ ನಾನು ವಿಜುವಲೈಸ್ ಮಾಡ್ಕೊಂಡೆ ಅವಾಗ್ಲೂ ಹೀಗೆ ಮಾಡಿದ್ದು. ಹೌದು, ಒಂದು ಡಬ್ಬದಲ್ಲಿ ಹಾಕಿ ಲಾಕ್ ಮಾಡಿ ನದಿಲಿ ತೇಲಕ್ ಬಿಟ್ಬಿಟ್ಟೆ, ಆ ಕೀನು ಎಸ್ಬಿಟ್ಟೆ. ನನ್ನ ಲೈಫ್ನಲ್ಲಿ ನಡೆದ ಕೆಲವು ಸಂದರ್ಭಗಳಿಂದ ನಾನು ನನ್ನ ಕಾನ್ಫಿಡೆನ್ಸ್ನ ಕಳ್ಕೊಂಡ್ಬಿಟ್ಟಿದ್ದೆ, ನಾನು ನನ್ನನ್ನೇ ಕಳ್ಕೊಂಡ್ಬಿಟ್ಟಿದ್ದೆ. ಬರೀ ನನ್ನ ತಾಯಿ ಪಾತ್ರದಲ್ಲಿ ನೋಡಿದೆ, ಐ ಆಮ್ ಆಲ್ಸೋ ಅನದರ್ ವುಮನ್ ಅಂತ ಇಬ್ಬರು ಮಕ್ಕಳಿಗೂ ಇವಾಗ ಏನ್ ವ್ಯತ್ಯಾಸಗಳು ನಿಮಗೆ ಕಾಣಿಸುತ್ತೆ ನಿಮ್ಮಲ್ಲಿ? ಐ ಥಿಂಕ್ ನಾನು ಕಳೆದು ಹೋದ ಅಖಿಲ ಹ್ಯಾಸ್ ಕಮ್ ಬ್ಯಾಕ್. ಓಕೆ. Because sorry, I'm getting a bit emotional, but okay, ನೆನಪು ಬರ್ತಿದೆ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸಿನಿಮಾ ಅನ್ನೋದೇ ಆ ಥರ, ಒಂದ್ಸಲ ಸಿನಿಮಾದ ಒಳಗೆ ಬಂದವರು ಅದನ್ನ ಅಷ್ಟು ಸುಲಭವಾಗಿ ಕಳಚ್ಕೊಂಡು ಅಥವಾ ಅದನ್ನ ಡಿಸ್ಕನೆಕ್ಟ್ ಮಾಡಿ ಹೋಗೋದಿದೆಯಲ್ಲ, ಆ ಧೈರ್ಯ ಮಾಡೋದು ಬಹಳ ಬಹಳ ಕಡಿಮೆ ಜನ ಅಂತ ಅನ್ಸುತ್ತೆ. I'll tell you something, ಅಶೋಕ್. ಅದು ಇವಾಗ ನನಗೆ ಗೊತ್ತಾಗುತ್ತೆ. ನನಗೆ ಸಣ್ಣ ವಯಸ್ಸಲ್ಲಿ ಮದುವೆ ಆಗಿದ್ರಿಂದ ಅವಾಗ ಯೋಚನೆನೇ ಇರಲ್ಲ, ಏನು ಬಂದಿಲ್ಲ. ನನಗೆ ಒಂದು ಕ್ಷಣಕ್ಕೂ ಇದು ಅಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ನನ್ನ ತಲೆಗೆ ಬರಲೇ ಇಲ್ಲ. ಓಕೆ. ನಂಗೆ ಇನ್ನೂ ನೆನಪಿದೆ, ಸುರೇಶನ್ ಡೈರೆಕ್ಷನ್ ನಲ್ಲೇನೆ ಸುರೇಶ್ ಆಲ್ಸೋ ಆಕ್ಟೆಡ್ ಇನ್ ಇಟ್, ಅಂಡ್ ನಾಣಿ ಅಂಕಲ್ ಪ್ರಕಾಶ್ ಬೆಲ್ವಾಡಿ ಅವರ ಅಕ್ಕ ಸುಜಾತಾ ಬೆಲ್ವಾಡಿನೂ ಆಕ್ಟ್ ಮಾಡಿದ್ರು. ಅಂಡ್ ಇನ್ನೊಬ್ರು ನವೀನ್ ಅಂತ, ಹಿ ಪಾಸ್ಟ್ ಅವೇ ಆಕ್ಚುಲಿ, ಅವರು ಸೀರಿಯಲ್ ಅಲ್ಲೆಲ್ಲ ಮಾಡಿದ್ದಾರೆ, ಅವರು ಅದರಲ್ಲಿ. ಸೊ ನಾವೆಲ್ಲರೂ ಕತೆಗಳನ್ನ ತಗೊಂಡು ಅದನ್ನ ಮೊನೋಲಾಗ್, ಸಿಂಗಲ್ ಪರ್ಸನ್ ಆನ್ ಸ್ಟೇಜ್ ಅಟ್ ಲೀಸ್ಟ್ 20 minutes to half an hour. ಸಣ್ಣ ವಯಸ್ಸಿನಲ್ಲಿ ಆ ಪಾಸಿಟಿವ್ ಆಟಿಟ್ಯೂಡ್ ಇರುತ್ತಲ್ಲ, ನಾನೆಲ್ಲ ಮಾಡ್ತೀನಿ, ನಮ್ಮ ಮೇಲೆ ಡೌಟೇ ಇರಲ್ಲ, ಅಷ್ಟು ಇನ್ನಸೆಂಟ್ ಆಗಿರ್ತೀವಿ ನಾವು. ಆ ಒಂದು ಆಪ್ಟಿಮಿಸಮ್ ಆಫ್ ಯೂತ್ ಅಲ್ಲಿ ನಾನು ಸುರೇಶನ್ಗೆ ಹೇಳಿದೆ, ನಾನು ಈ ಕತೆಗಳನ್ನೆಲ್ಲ ಅವ್ನು ಯಾರೊಬ್ಬ ಕವಲೋಡದ ದಾರಿ, ಇನ್ನೊಬ್ರು ಯಾರು ಸುಜಾತ ಮಾಡಿದ್ದು ಇದ್ದತ್ತಂತ, ಒಂದು ಮುಸ್ಲಿಂ ಕತೆ ತುಂಬಾ ಸುಂದರವಾಗಿತ್ತು. ನಾನು ಆ ಕತೆ ಎಲ್ಲ ತಗೊಂಡ್ ಮಾಡಲ್ಲ, ನಾನೇ ಬರೀತೀನಿ ಅಂತ ಬರೀ. ಸೊ ಸುರೇಶ ಸೆಟ್ ಬರೀ ಅಂತ, ಸುರೇಶನೇ ನನಗೆ ಓಕೆ ಅಂದ್ಮೇಲೆ ಇನ್ನೇನು. ಸೊ ನಾನ್ ನಂದೇ ಕತೆ ಬರ್ದೆ, ನನ್ನ ಹೋಲ್ ಲೈಫ್ ಮಿಥಿಲೇಸ್ ಈ ತರನೇ ಇನ್ ಅ ವೇ. ನಾನು ಎಲ್ಲ ಅಚೀವ್ ಮಾಡ್ಬೇಕು, ನಾನು ಅಬ್ರಾಡ್ಗೆ ಹೋಗಿ ಓದ್ಲೂಬೇಕು, ಬಟ್ ನಾನ್ ಮದ್ವೆ ಆಗಿ ನಂದೇ ಪುಟ್ಟ ಮನೆ, ಒಂದು ನನ್ ಗಂಡ ನನ್ನನ್ನು ತುಂಬಾ ಪ್ರೀತಿಸ್ತಾನೆ, ನಮ್ಗೊಂದು ಪುಟ್ಟ ಮಗು, ನಮ್ದೊಂದು ಪುಟ್ಟ ಗಾರ್ಡನ್ ಇರುತ್ತೆ, ಆ ತರದ್ದೆಲ್ಲ ಒಂದು ಕತೆ ಬರ್ದೆ. ಅದನ್ನೇ ನಾನು ಐ ಡಿಡ್ ಆಸ್ ಅ ಮೊನೋಲಾಗ್ ಆನ್ ಥಿಂಗ್. ಸೊ ಈ ತರದ್ದೆಲ್ಲ ಮಾಡಿ ಲೈಫ್ ಇಸ್ ಡಿಫಿಕಲ್ಟ್. Sometimes it doesn't go the way you want it to. Exactly. ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರ್ತೀರಿ ಅಟ್ ದ ಏಜ್ ಆಫ್ 20-22 ಐ ಥಿಂಕ್. ಇಲ್ಲಿಂದ ಒಂದು ಯಾವುದೋ ಕಾಣದೇ ಇರೋ ಒಂದು ದೇಶ, ನಮ್ಮವರು ಅಂತ ಯಾರು ಇಲ್ಲದೆ ಇರೋ ಅಂತ ಒಂದು ಜಾಗ, ನಮಗೆ ನಾವು ಅನ್ಕೊಂಡಿದ್ದೇನೋ ಇಲ್ಲಿ ಪರ್ಸ್ಯೂ ಮಾಡ್ತಾ ಇರ್ತೀವಿ, ಅದನ್ನು ಬಿಟ್ಟು ಅಲ್ಲಿ ಏನೋ ಇಲ್ಲದೆ ಇರುವಂತ ಒಂದು ಶೂನ್ಯ, ಒಂದು ಝೀರೋ, ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದದು. ಸೊ ನನಗೆ ಆ ವಯಸ್ಸಿನಲ್ಲಿ ಆ ಬುದ್ಧಿ ಇರ್ಲಿಲ್ಲ, ಮೆಚೂರಿಟಿ ಇರ್ಲಿಲ್ಲ, ನನಗೆ ಇದನ್ನೆಲ್ಲ ಬಿಟ್ಟಿರಕ್ ಆಗುತ್ತಾ ಅಂತ. ನನ್ಗೇನು ಅಂದ್ರೆ ನಾನು ಸಿಡ್ನಿಗೆ ಹೊರಟೋಗ್ತಿದ್ದೀನಿ, ವೆರಿ ಸಿನಿಮ್ಯಾಟಿಕ್, ವೆರಿ ರೊಮ್ಯಾಂಟಿಕ್. ಅದೇನ್ ಕಥೆಗಳಲ್ಲಿ ಓದ್ತೀವಿ ಹಂಗೆ ಇದ್ಬಿಡುತ್ತೆ ಜೀವನ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಯು ಅಂಡರ್ಸ್ಟ್ಯಾಂಡ್ ಐಸೋಲೇಷನ್ ಅಂದ್ರೆ ಏನು. ಇಲ್ಲಿ ನಾನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ನೀವ್ ಅಖಿಲ ಅಲ್ವಾ ಅಂತ ಮಾತಾಡ್ಸೋರು, ಅಥವಾ ದೂರದಿಂದ ಅಖಿಲ ಅಂತ ಹುಡುಗರು ಕರೆಯೋದು. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಇಟ್ ಅಂಡ್ ಹೌ ಮಚ್ ಆಫ್ ಇಟ್ ಇಸ್ ಆಕ್ಚುಲಿ ಅಫೆಕ್ಟಿಂಗ್ ಯು. ಅಲ್ಲಿ ಹೋಗಿ ಇಷ್ಟು ಗೊತ್ತಿರೋ ಒಂದಿದ್ದು, ಅಲ್ಲಿ ಯುರ್ ಅ ಕಂಪ್ಲೀಟ್ ಸ್ಟ್ರೇಂಜರ್, ನೋ ಒನ್ ನೋಸ್ ಯು ಅಂಡ್ ನೋ ಒನ್ ಟಾಕ್ಸ್ ಟು ಯು. ಅಂಡ್ ನಾವು ಒಂಥರ ಕ್ಲೋಸ್ ಫ್ಯಾಮಿಲಿನಲ್ಲಿ ಮುದ್ದು ಮಗಳ ತರ ಬೆಳೆದಿದ್ದು, ಅಲ್ಲಿ ಏನೂ ಇಲ್ಲ ಅಂದ್ರೆ ತುಂಬಾ ಕಷ್ಟ. ಯಾವಾಗ ನಿಮಗೆ ಇದೆಲ್ಲ ಮತ್ತೆ ಕಾಡೋಕ್ ಶುರುವಾಗಿದ್ದು, ನಾನು ವಾಪಸ್ ಹೋಗ್ಬೇಕು, ನಂದು ಅದು ಜಾಗ, ನಾನು ಅಲ್ಲಿ ಮತ್ತೇನೋ ಮಾಡ್ಬೇಕು ಅಂತ, ಯಾವಾಗ ನಿಮಗೆ ಇದೆಲ್ಲ ಕಾಡೋಕ್ ಶುರು? ಇದೆಲ್ಲ ಒಂದು 6-7 years ಇಂದಾನೇ ಇತ್ತು, ಹೋಗ್ಬೇಕು ಅಂತ.
ಮಧ್ಯದಲ್ಲಿ ನನ್ನ ಮಕ್ಕಳು ಚಿಕ್ಕವರಿರ್ಬೇಕಾದ್ರೆ ಯಾವುದೋ ಒಂದು ಮೂವಿ ಆಫರ್ ಕೂಡ ಬಂದಿತ್ತು. ಸಮ್ ಬಿಗ್ ಹೀರೋ ಅದೆಲ್ಲ, ಇವಾಗ ಅವ್ರ ಹೆಸರೆಲ್ಲ ಬೇಡ. ಅವರ ಸ್ಟೆಪ್ ಮದರ್ ಆಗಿ ಆಗ್ಲೇ 90s ಅಲ್ಲಿ ಐ ಥಿಂಕ್ ನೀವು ಹೇಳ್ತಾ ಇರೋದು. 90s ನಲ್ಲಿ ಅರ್ಲಿ 2000s ನಲ್ಲಿ. ಬಟ್ ನನಗೆ ಇದ್ದಿದ್ದ ಸರ್ಕಮ್ಸ್ಟೆನ್ಸಸ್ ನಲ್ಲಿ ನನ್ನ ಮಕ್ಕಳನ್ನ ಬಿಟ್ಟು ಹೇಗೆ ಬರಕ್ ಸಾಧ್ಯ? ಇಂಡಿಯಾ 3 ತಿಂಗಳು ಬಂದ್ಬಿಟ್ರೆ ಕಿಡ್ಸ್ ಆರ್ ಇನ್ ಸ್ಕೂಲ್. ಸೊ ಅದೆಲ್ಲ ತುಂಬಾ ಕಷ್ಟವಾದ ಇದು. ಸೊ ಐ ಸೆಡ್ ದಟ್ಸ್ ನಾಟ್ ಪಾಸಿಬಲ್. ಸೊ ಅದನ್ನೆಲ್ಲ ನನ್ನ ಆಸೆಗಳನ್ನೆಲ್ಲ ನಾನು ರಘುರಾಮ್ ಸರ್ 101 ನೆನಪು ಇಂಟರ್ವ್ಯೂನಲ್ಲಿ ಹೇಳಿದ್ದೆ. ಸೊ ನನ್ನ ನೋವಿರ್ಲಿ, ನನ್ನ ಆಸೆಗಳಿರ್ಲಿ, ವಿಜುವಲಿ ನಾನು ವಿಜುವಲೈಸ್ ಮಾಡ್ಕೊಂಡೆ ಅವಾಗ್ಲೂ ಹೀಗೆ ಮಾಡಿದ್ದು. ಹೌದು, ಒಂದು ಡಬ್ಬದಲ್ಲಿ ಹಾಕಿ ಲಾಕ್ ಮಾಡಿ ನದಿಲಿ ತೇಲಕ್ ಬಿಟ್ಬಿಟ್ಟೆ. ಆ ಕೀನು ಎಸ್ಬಿಟ್ಟೆ. ಸಾರಿ, ಐ ಆಮ್ ಗೆಟಿಂಗ್ ಅ ಬಿಟ್ ಇಮೋಷನಲ್, ಬಟ್ ಓಕೆ, ನೆನಪು ಬರ್ತಿದೆ. ಸೊ ಇಬ್ರು ಮಕ್ಕಳು ಅಲ್ವಾ ನಿಮಗೆ? ಒಬ್ಬ ಮಗನೇ ದೊಡ್ಡವನು, ಮಗ ದೊಡ್ಡವನು. ಹೀಗೆ ಅನ್ಸುತ್ತೆ, ಮಕ್ಕಳು ದೊಡ್ಡವರಾಗಿದ್ದಾರೆ. ಈಗ 35 ವರ್ಷಗಳ ಹಿಂದಿನ ಅಖಿಲ ಅಥವಾ ಇವತ್ತು ನಿಮ್ಮ ಎತ್ತರಕ್ಕೆ ಬೆಳೆದು ನಿಂತಹ ಮಕ್ಕಳ ಮುಂದೆ ನಿಂತಿರುವಂತಹ ಅಖಿಲ, ಏನ್ ವ್ಯತ್ಯಾಸಗಳು ನಿಮಗೆ ಕಾಣಿಸುತ್ತೆ ನಿಮ್ಮಲ್ಲಿ? ಐ ಥಿಂಕ್ ನನ್ನ ಕಳೆದು ಹೋದ ಅಖಿಲ ಹ್ಯಾಸ್ ಕಮ್ ಬ್ಯಾಕ್. ಓಕೆ. ಬಿಕಾಸ್ ನನ್ನ ಲೈಫ್ನಲ್ಲಿ ನಡೆದ ಕೆಲವು ಸಂದರ್ಭಗಳಿಂದ ನಾನು ನನ್ನ ಕಾನ್ಫಿಡೆನ್ಸ್ನ ಕಳ್ಕೊಂಡ್ಬಿಟ್ಟಿದ್ದೆ. ನಾನು ನನ್ನನ್ನೇ ಕಳ್ಕೊಂಡ್ಬಿಟ್ಟಿದ್ದೆ. ನಾನು ಹೇಳಿದ್ನಲ್ಲ, ಇದ್ದಿದ್ದನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಅದನ್ನು ತೇಲಕ್ಕೆ ಬಿಟ್ಬಿಟ್ರೆ, ಆ ಕೀನೂ ಎಸ್ಬಿಟ್ರೆ, ಆ ಚಾಬಿನೂ ಎಸ್ಬಿಟ್ರೆ, ನನಗೊಂಥರ ಅದನ್ನು ಬಿಟ್ಬಿಟ್ಟಿದ್ದೀನಿ, ಅದನ್ನು ಕಾನ್ಸಂಟ್ರೇಟ್ ಮಾಡಬಾರ್ದು. ಇವಾಗ ನನ್ನ ಮುಖ್ಯ ಏನು? ನನ್ನ ಮಕ್ಕಳು. ಅವರನ್ನು ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಆಗಿ ಮಾಡಿ, ನನಗೆ ಬಂದಿರೋ ಕಷ್ಟಗಳು ಅವ್ರಿಗೆ ಬರ್ದೇ ಇರೋ ಥರ ನೋಡ್ಕೋಬೇಕು. ಅದೇ ನನ್ನ ಜೀವನದ ಉದ್ದೇಶ ಆಗಿತ್ತು. ದೆನ್ ಒನ್ಸ್ ದೇ ಹ್ಯಾವ್ ಕಮ್ ಟು ಅ ಸರ್ಟನ್ ಲೆವೆಲ್, ಅವರು ದೇ were finished university, young professionals, they're amazing human beings, by the way, as every mother would say. And aವಾಗ ಅನ್ನಿಸ್ತು that now that they are at a level, I can go and pursue ನನ್ನ ಡ್ರೀಮ್ಸ್ನ ನಾನು ಪರ್ಸ್ಯೂ ಮಾಡಬಹುದು ಅನ್ನೋದೊಂದು. ಅದಕ್ಕೊಂದು ನಿಜವಾಗ್ಲೂ ಹೇಳ್ತೀನಿ, ಮೇನ್ ಕಾರಣ ಅಂದ್ರೆ ನಾನು ಅದೇ ರಘುರಾಮ್ ಸರ್ ಅವ್ರ ಜೊತೆ ಮಾಡಿದ ಇಂಟರ್ವ್ಯೂ ಆಗಿದ್ದು. ನಾನು ಸಿಡ್ನಿನಲ್ಲಿ ಇಂಟರ್ವ್ಯೂ, ನಾನಲ್ಲಿ ಅವ್ರಿಲ್ಲಿ ಹಾಗೆ ಮಾಡಿದ್ದು ಅವ್ರ ಇಂಟರ್ವ್ಯೂನ. ಸೊ ನಾನು ಕೆಲವು ಒಂದನ್ನ ನನ್ನ ಮದ್ವೆನಲ್ಲಿ ಏನಾಗ್ತಿದೆ, ನನಗೆ ಏನ್ ಅನ್ನಿಸ್ತಿದೆ, ನನ್ನ ಕಸಿನ್ಸ್ಗೂ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ಗೂ ಅಷ್ಟು ನಾನು ಯಾರಿಗೂ ಹೇಳಿರ್ಲಿಲ್ಲ. ಸೊ ದೆನ್ ಐ ವಾಸ್ ಥಿಂಕಿಂಗ್, ಇಷ್ಟೆಲ್ಲ ಧೈರ್ಯ ಬಂದಿದೆ, ಮಾತಾಡೋಷ್ಟು ಧೈರ್ಯ ಬಂದಿದೆ. ಸೊ ಮೇ ಬಿ ಐ ಶುಡ್ ಗೋ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ಟ್ರೈ ಟು ಗೆಟ್ ಬ್ಯಾಕ್ ಆ್ಯಕ್ಟಿಂಗ್ನಲ್ಲಿ. ಅಲ್ಲಿದೆ ನಂಗೆ ಇಂಡಿಯಾ ಸ್ವಲ್ಪ ಸುತ್ತಬೇಕು. ಆ್ಯಂಡ್ ನಾನು ಕನ್ನಡನ ತುಂಬ ಮಿಸ್ ಮಾಡ್ತಿದ್ದೆ. ನನ್ನ ಮಕ್ಕಳು ಕನ್ನಡ ಬರಲ್ಲ ಅಂತಲ್ಲ, ಬಟ್ ಯು ನೋ ವಾಟ್ ಐ ಮೀನ್. ಇಲ್ಲಿ ಆರ್ಯ ಅವ್ರ ಜೊತೆ, ನಿಮ್ಮ ಜೊತೆ, ಎಲ್ಲರ ಜೊತೆ, ಪಕ್ಕದ ಮನೆಯವ್ರ ಜೊತೆ, ಐ ವಾಸ್ ಮಿಸ್ಸಿಂಗ್ ಆಲ್ ದಿಸ್. ಹೋಗಬೇಕು ಅಂತ. ಆ್ಯಂಡ್ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಆಲ್ಸೋ ಒಬ್ಬಳೇ ಒಂಟಿಯಾಗಿ ಜೀವನ ಮಾಡೋದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನಿಸ್ತದೆ. ಸೊ ನೀವು ಅವತ್ತು ಹೋದಾಗ ಏನೋ ಒಂದು ಕಳ್ಕೊಂಡೆ ಅನ್ನುವಂಥ ಫೀಲ್ ನಿಮ್ಮಲ್ಲಿತ್ತು. ಸೊ ಇವತ್ತೊಂದು 35 ವರ್ಷ ಆದಮೇಲೆ ನಿಮ್ಮ ಮಕ್ಕಳೇ ನಿಮಗೆ ಹೇಳಿ ನಿಮ್ಮ ಡ್ರೀಮ್ನ ನೀವು ಪರ್ಸ್ಯೂ ಮಾಡಿ ಅಮ್ಮ ಅಂತ ಹೇಳೋದಿದೆಯಲ್ಲ, ಈ ಸಂದರ್ಭ ಇದೆಯಲ್ಲ, ಒಂಥರ ಖುಷಿ ಕೊಡುತ್ತಲ್ವ? ತುಂಬ ಖುಷಿ ಕೊಡುತ್ತೆ. ಬಿಕಾಸ್ ಅವರ ಥಿಂಕಿಂಗ್ ಎಷ್ಟು ಬ್ರಾಡ್ ಮೈಂಡೆಡ್ ಇದೆ. ಮಗನೇ ಅಲ್ವಾ ಫಸ್ಟ್ ಹೇಳಿದ್ದು ನಿಮ್ಗೆ? ಯಾರು ಫಸ್ಟ್ ಹೇಳಿದ್ದು ಹೋಗಿ ಮಾಡಿ ಅಂತ? ಮಗ. ಮಗಳೂ ತುಂಬ ಸಪೋರ್ಟಿವ್. ಎಸ್ಪೆಷಲಿ ನಾನು ಇಲ್ಲಿಗೆ ಬಂದ ಮೇಲೆ ಐ ವುಡ್ ಸೇ ನಮ್ಮ ರಿಲೇಶನ್ಶಿಪ್ ಇನ್ನೂ ನೆಕ್ಸ್ಟ್ ಹಂತಕ್ಕೆ ಹೋಗಿ ಇನ್ನೂ ತುಂಬ ಇಂಪ್ರೂವ್ ಆಗಿದೆ ಅಂತ. ಬಿಕಾಸ್ ಇವಾಗ ನನ್ನ ಮಗಳೂ ಬರೀ ತಾಯಿ ಅಲ್ಲದೆ, ಶಿ ಕ್ಯಾನ್ ಸಿ ಮೀ ಆಸ್ ನೀನು ಒಂದು ಹೆಂಗಸು, ನಾನು ಒಂದು ಹೆಂಗಸು, ಬೋತ್ ಆರ್ ಅಡಲ್ಟ್ಸ್. ಸೊ ಬರೀ ನನ್ನ ತಾಯಿ ಪಾತ್ರದಲ್ಲಿ ನೋಡಿದೆ, ಐ ಆಮ್ ಆಲ್ಸೋ ಅನದರ್ ವುಮನ್ ಅಂತ ಇಬ್ಬರು ಮಕ್ಕಳಿಗೂ ಇವಾಗ ದೇ ಅಂಡರ್ಸ್ಟ್ಯಾಂಡ್ ದಟ್ ವೆರಿ ವೆಲ್. ಐ ಕ್ಯಾನ್ ಸ್ಪೀಕ್ ಟು ದೆಮ್ ಆಸ್ ಅ ಮದರ್ ಆಲ್ವೇಸ್. ಐ ಆಮ್ ಆಲ್ವೇಸ್ ಅ ಮದರ್ ಟು ದೆಮ್. ಆ್ಯಂಡ್ ಅವರಿಗೆ ಒಂದು ಹಾರ್ಬರ್, ಒಂದು ಆ್ಯಂಕರ್ ಎಲ್ಲ ನಾನೇನೆ. ಅವ್ರಿಗೆ ಮನೆ ಅಂದರೆ ನಾನು ಅಮ್ಮ ಎಲ್ಲಿದ್ದಾರೋ ಅದು ಮನೆ. ಇವಾಗ ರೀಸೆಂಟ್ ನನ್ನ ಮಗ ಬಂದಿದ್ನಲ್ಲ, ಹೇಳಿದ್ನಲ್ಲ, ವಿ ವರ್ ಸ್ಪೀಕಿಂಗ್ ಅಬೌಟ್ ಅ ಫ್ಯೂ ಆಫ್ ದೀಸ್ ಥಿಂಗ್ಸ್. ಬಟ್ ಐ ಕ್ಯಾನ್ ಆಲ್ಸೋ ಸ್ಪೀಕ್ ಟು ದೆಮ್ ಆಸ್ ಅ ವುಮನ್ and they can see me as just a woman. I think it's very important in all mother-child relationships. Correct. So I've reached that level and I have amazing kids and I'm very, very grateful to God. ಎಸ್ಪೆಷಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಹಳಷ್ಟು ಜನ ಕಲಾವಿದೆಯರು ಬೇರೆ ಬೇರೆ ಸೆಕ್ಟ್ರಲ್ಲಿ ಕೆಲಸ ಮಾಡಿರೋರು ತುಂಬ ಒಳ್ಳೆಯ ಅವಕಾಶಗಳನ್ನು ಪಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವ್ ಆಗಿರುವಂಥ ಸಂದರ್ಭದಲ್ಲಿ ಸಡನ್ನಾಗಿ ಡಿಸಪಿಯರ್ ಆಗಿಬಿಡ್ತಾರೆ.
ಆಮೇಲೆ ಅವ್ರನ್ನ ಇಂಡಸ್ಟ್ರಿ ಅವ್ರು ಯಾರೂ ಕೂಡ ಮಾತಾಡ್ಸೋಂಥ ಪ್ರಯತ್ನನೂ ಕೂಡ ಮಾಡಲ್ಲ. ಅವ್ರ ಕಷ್ಟ ಏನು, ಅವ್ರಿಗೆ ಏನು ಬೇಕು, ಆ್ಯಕ್ಚುಲಿ ಏನಾಗಿದೆ ಅವ್ರ ಜೀವನದಲ್ಲಿ, ಇದು ಯಾವುದ್ರ ಬಗ್ಗೆನೂ ಯಾರಿಗೂ ಕೂಡ ಗಮನ ಇರಲ್ವಾ, ಅಥವಾ ಅನ್ನೋಯಿಂಗ್ಲಿ ಅದು ಹಾಗೆ ಹೋಗ್ತಾ ಇರುತ್ತಾ ಯಾವಾಗಲೂ ಅಂತ ಅನಿಸುತ್ತೆ. ನಿಮಗೆ ನೀವು ಒಂದು ಸಲ ಇಂಡಸ್ಟ್ರಿಯಿಂದ ತಕ್ಷಣ ಹಿಂಗೆ ಒಂದು ಸಲ ಡಿಸಪಿಯರ್ ಆಗ್ತೀರಿ, ಬಟ್ ಇಂಡಸ್ಟ್ರಿಯಲ್ಲಿ ಯಾರೋ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡಲಿಲ್ವಾ? ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಗೋಯಿಂಗ್ ಬ್ಯಾಕ್ ಓಕೆ 9 years back or something like that. ರೀಸೆಂಟ್ಲಿ So maybe even 10 years back, I don't know. ಓಕೆ So ಅವ್ರಿಗೆ they were doing Prakash Raj ಅವರ ಇಂಟರ್ವ್ಯೂ, and so we were very good friends. ಓಕೆ ನಾನು ಹಂಗಿದ್ರೆ ಹೊರಡಕ್ ಮುಂಚೆ ಏನಾಯ್ತು ಅಂದ್ರೆ ಅವಾಗ ಪ್ರಕಾಶ್ ರಾಜ್ ಅವರು, ಬಿಕಾಸ್ ವಿ ವೆರಿ ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಅವ್ರ ಮನೆ ಎಲ್ಲೋ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಹತ್ರನೂ ಏನೋ ಇರ್ತಿತ್ತು, ಅವರು ತಾಯಿ ಅವರೆಲ್ಲ ಇದ್ದಿದ್ದು ಆ ಮನೆ. ಓಕೆ ಅಂಡ್ ಹಿ ಕುಡಂಟ್ ಗೋ ಬ್ಯಾಕ್ ಹೋಮ್ ಎವ್ರಿ ಡೇ. ಅವ್ರು ಬ್ಯಾಂಗ್ಳೂರಲ್ಲಿ ಇದ್ರೆ ಅವ್ರ ಕೆಲಸ ಇದು ಬಿಸಿಲ್ ಕುದುರೆನಲ್ಲಿ ಫಸ್ಟ್ ಕನ್ನಡ ಸೀರೀಸ್ ನಲ್ಲಿ ಹಿ ವಾಸ್ ಮೈ ಬಾಯ್ ಫ್ರೆಂಡ್. ಹೌದಾ? ಶ್ಯಾಮ್ ಸುಂದರ್ ಅವ್ರ ಡಿರೆಕ್ಷನ್. ಓಕೆ ಓಕೆ. So we were very good friends. So he would stay at my place. And ನಂದು ಒಂದು 2-wheeler ಇತ್ತು, ಸ್ಪಾರ್ಕ್, TVS ಸ್ಪಾರ್ಕ್ ಅಂತಾನೋ ಏನೋ, ಅದನ್ನ ತಗೊಂಡೋಗೋದು. ಆಮೇಲೆ ನಂಗೆ ಅವನ ಹತ್ರ ಕಾಂಟ್ಯಾಕ್ಟ್ ಮಾಡೋ ಹಾಗಿಲ್ಲ, ಅವ್ನು ತಂದ್ಕೊಡೋ ಹಾಗಿಲ್ಲ, ಈ ತರ ಎಲ್ಲ ಗಲಾಟೆಗಳು ನಡೀತಿತ್ತು. ಓಕೆ. ಸೊ ಅದ್ರ ಬಗ್ಗೆ ಪ್ರೆಸ್ನವ್ರು ಗೊತ್ತಾಗಿ ಏನೋ ತಪ್ಪಲ್ಲ ಹೇಳಿದ್ರು, ಓ ದೀಸ್ ಟು ಆರ್ ಯುನೋ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಅವ್ರ ಮನೇಲೇ ಇರ್ತಾನೆ, ಏನೋ ಸಂಬಂಧ ಇದೆ ಅದು ಇದು ಅಂತ. ಅಂಡ್ ನಮ್ಮ ಮನೇಲಿ ನನಗೆ ಅವಾಗಲೇ ಮದ್ವೆಗೆ ನೋಡ್ತಿದ್ರು. ಸೊ ನಮ್ಮ ಮನೇಲಿ ಹೀಗೆಲ್ಲ ಮಾತಾಡ್ತಾರೆ, ನೀನ್ ಏನಿದು ಅಂತ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಅಂಡ್ ಹೀಸ್ ಟೇಕನ್ ಮೈ. ಸೊ ಇವ್ರು ಫೋನ್ ಮಾಡ್ಬಿಟ್ಟು ಅವ್ರನ್ನ ಕರೀತಿದ್ದೀವಿ, ನೀವು ಅವರು ನಿಮ್ಮ TVS ಪಾರ್ಕ್ನ ಕದ್ಬಿಟ್ಟಿದ್ರಲ್ಲ ಅದ್ರ ಬಗ್ಗೆ ಮಾತಾಡಿ ಅಂತ. ಐ ಸೆಡ್ ನಾನು ಸಿಡ್ನಿನಲ್ಲಿ ಫೈರ್ಟಾಗಿ ಕೂತಿದ್ದೀನಿ, he is a big star. ನಾನು ಇವಾಗ ಬಂದು ಪಬ್ಲಿಕ್ ಆಗಿ ಅವ್ರು ನನ್ನ TVS ನ ಕದ್ಬಿಟ್ಟಿದ್ರು ಅಂತ ಹೇಳಿದ್ರೆ ಏನ್ ಅರ್ಥ ಆಗುತ್ತೆ? ಫಸ್ಟ್ ಆಫ್ ಆಲ್ ಅವ್ರು ನನ್ನ TVS ನ ತಗೊಂಡೋಗಿ, ನಾವು ಫ್ರೆಂಡ್ಸ್, ತಗೊಂಡೋಗಿ ಟೈಮ್ ಕೊಡ್ತಿರ್ಲಿಲ್ಲ, ಸರಿ, ಅದಕ್ಕೂ ಕದ್ದಿದ್ರು ಅಂತ ಹೇಳಕ್ಕೂ ಡಿಫ್ರೆನ್ಸ್ ಇಲ್ವಾ? ನೀವು ಸುಮ್ನೆ ನನಗೆ ಏನೋ ಚಾವಿ ಕೊಡ್ತಿದ್ದೀರಾ, ಮಾಡ್ಬೇಡಿ ಈ ತರ ಅಂತ. ಸೊ ನಾನು ಅದ್ ಇಂಟರ್ವ್ಯೂನಲ್ಲಿ ಮಾತಾಡಿದೆ, ನಾನು ಕ್ಲಿಪ್ ಮಾಡಿ, ನಾನು ವಿಡಿಯೋ ಕ್ಲಿಪ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟೆ, ಬಟ್ ಐ ಡಿಡ್ಂಟ್ ಸ್ಪೀಕ್ ಅಬೌಟ್ ದಿಸ್. ಸೊ ಅದಾದ್ಮೇಲೆ ವೆನ್ ಐ ಕೇಮ್ ಬ್ಯಾಕ್ ಟು ಇಂಡಿಯಾ ಅಂಡ್ ಐ ಮೆಟ್ ಪ್ರಕಾಶ್, ವಿ ಮೆಟ್ ಎಟ್ ಹಿಸ್ ಫಾರ್ಮ್, ಶ್ರೀರಂಗಪಟ್ಟಣ ಹತ್ರ, ಅವ್ರದ್ದು ನಿರ್ದಿಗಂತ. So ನಾನು, ಸುರೇಶ್ and ಪ್ರಕಾಶ್, we spent a few hours there talking and laughing. He was saying, ಇನ್ನೂ ಕೇಳ್ತಾರೆ ಕಣೆ ನನ್ನ, ನೀನು ಒಂದ್ಸಲಿ ನನ್ನ ಜೊತೆ ಕೂಡಿಸ್ಕೊಂಡು ಇಂಟರ್ವ್ಯೂಲ್ ಹೇಳ್ಬಿಡ್ಬೇಕು, ನೀನೇ ಹೇಳು ಯಾರಿಗೂ ನಾನು ಕದಿಲಿಲ್ಲ ಅಂತ. ಓಕೆ. ಇಟ್ ವಾಸ್ ಫನಿ. ಎಕ್ಸಾಕ್ಟ್ಲಿ. ಐ ಥಿಂಕ್ ನೀವು ಹೇಳಿದ್ದು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮನೇ. ರಮೇಶ್ ಅರವಿಂದ್ ಅವರೇ ಹೋಸ್ಟ್ ಮಾಡ್ತಾ ಇದ್ರು. ಸೊ ನೀವು ಹೇಳಿದ್ರಿಂದಾಗಿ ನನಗೆ ಅದರಲ್ಲಿ ಪ್ರಕಾಶ್ ರಾಯ್ದು ಇಂಟರ್ವ್ಯೂ ಬರುತ್ತೆ. ಓಕೆ. ಸೊ ನೀವೀಗ ವಾಪಸ್ ಬಂದಿದ್ದೀರಲ್ಲ, ಅಂದ್ರೆ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀರಾ, ನಿಮ್ಮ ಹಳೆ ಗೆಳೆಯರ ಬಳಗ? ಈಗ ಹೇಳಿದ್ವಿ ಸಾಕಷ್ಟು ಜನರು. I'm in touch with all of them. In fact, ಪ್ರಕಾಶ್ ಬೆಲ್ವಾಡಿ ಅವರು ಸಿಡ್ನಿಗೆ ಬಂದು ಆಕ್ಟ್ ಮಾಡಿದ್ರು, ಅವ್ರಿಗೆ ಅಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ತು. ಆ ನಾಟಕನೂ ನೋಡಿದ್ದೆ ನಾನು. ಅವ್ರು ರೀಸೆಂಟ್ಲಿ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಲಾಸ್ಟ್ ಐ ಥಿಂಕ್ 13-14 years in film industry, completely into acting. ಅಲ್ಲ, ಮೊದಲು ಥಿಯೇಟರ್ ಅಲ್ಲಿ ಜಾಸ್ತಿ ಆಕ್ಟಿವ್ ಆಗಿದ್ರು, ಈಗ ಸಿನಿಮಾಗಳಲ್ಲೂ ಆಕ್ಟಿವ್ ಆದ್ರು. ಬಾಲಿವುಡ್ ಅಲ್ಲಂತೂ ತುಂಬಾ ಸಿನಿಮಾಗಳು ಮಾಡಿದ್ರು. ಸೋಷಿಯಲ್ ಆಕ್ಟಿವಿಸಮ್ ಅಂತೂ ಕೇಳೋದೇ ಬೇಡ, ಆಲ್ವೇಸ್ ಅದು ಮೊದಲಿಂದನೂ ಅವರು ಮಾಡ್ತಾನೆ ಬಂದಿದ್ದಾರೆ. ಮತ್ತೆ ವೇಣು ಸರ್, ಡಿಒಪಿ ವೇಣು, ತಾರಾ ಅವ್ರ ಹಸ್ಬೆಂಡ್. ತಾರಾ, ಬಿಕಾಸ್ ಅವರು ಅಷ್ಟೇ ಮಿಥಿಲೆ ಸೀತೆರಲ್ಲಿ ಸ್ಟಿಲ್ ಫೋಟೋಗ್ರಫರ್ ಆಗಿದ್ರು. ಹೌದಾ? ಅಂಡ್ ಅದಕ್ಕೆ ಮುಂಚೆನೆ ನನಗೆ ತುಂಬಾ ಸ್ನೇಹಿತರಾಗಿದ್ರು, ಬಿಕಾಸ್ ನಾನು AS ಮೂರ್ತಿ ಅವರ ಅದ್ರಲ್ಲಿ ಹೋಗಿ ಐ ಯೂಸ್ ಟು ಲೈಕ್ ಯುನೋ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡೋದಾಗ್ಲಿ, ಅದು ಇದು ಎಲ್ಲ ಮಾಡ್ತಿದ್ದೆ ಥಿಯೇಟರ್ ಆಗ್ಲೇನೆ. ಹೌದು, ಅಭಿನಯ ತರಂಗ. ಅಂಡ್ ಸೊ ನಂಗೆ ವೇಣು ವಾಸ್ ದ ಒನ್ who did my first portfolio. Okay. ತುಂಬಾ ಫೋಟೋಗ್ರಾಫ್ ಶೂಟ್ ಮಾಡಿದ್ದಾರೆ ನನ್ನ ವೇಣು ಅವರು. So I'm in touch with them off and on, and KM Chaitanya is also a good friend.